ಹೀಗೆ ತಾನು ಬೆಳೆದ ಸೌತೆಕಾಯಿ ತೋಟಕ್ಕೆ ತಂಪಾದ ಪಾನೀಯವನ್ನು ಹಾಗೂ ಕೇಶವರ್ಧನೆಗೆ ಬಳಸುವ ಶಾಂಪೂವನ್ನು ಬಳಸಿ ತೋಟದಲ್ಲಿ ಇರುವ ಕ್ರಿಮಿಕೀಟಗಳು ಸಾಯುವುದಕ್ಕೆ ಗಿಡಗಳಿಗೆ ಸ್ಪ್ರೇ ಮಾಡುತ್ತಿರುವ ದೃಶ್ಯ ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಿಹಳ್ಳಿ ಗ್ರಾಮದಲ್ಲಿ. ಅಂದಹಾಗೆ ಪೋಶೆಟ್ಟಿಹಳ್ಳಿ ಗ್ರಾಮದ ರೈತ ಪುಟ್ಟರಾಜು 4 ಎಕರೆ ಜಮೀನಿನಲ್ಲಿ ಬೆಳೆದ ಸೌತೆಕಾಯಿ ಬೆಳೆಗೆ ಇದನ್ನು ಸಿಂಪಡಿಸುತ್ತಿದ್ದು, ಬೆಳೆಯಲ್ಲಿ ಯಾವುದೇ ನಷ್ಟವಿಲ್ಲದೆ ಗ್ರೇಟ್ ಎನಿಸಿಕೊಳ್ಳುವಷ್ಟು ಹೀರೋ ಆಗಿದ್ದಾರೆ. ಬೇಸಿಗೆಯಲ್ಲಿ ಜನರ ದಾಹ ತೀರಿಸುವ ತಂಪಾದ ಪಾನೀಯವನ್ನು ಹಿಡಿದುಕೊಂಡಿರುವ ರೈತ ಪುಟ್ಟರಾಜು ತನ್ನ ದಾಹ ತೀರಿಸಿಕೊಳ್ಳೋಕೆ ಅಂತ ನೀವಂದ್ಕೊಂಡಿದ್ರೆ ನಿಮ್ಮ ಊಹೆ ಖಂಡಿತ ತಪ್ಪಾಗುತ್ತೆ. ಇನ್ನು ಇನ್ನೊಂದು ಕೈಯಲ್ಲಿ ಪತಾಂಜಲಿ ಕೇಶವರ್ಧಕವನ್ನ ಹಿಡಿದುಕೊಂಡಿರೋದನ್ನ ಕಂಡರೆ ಎಲ್ಲೋ ಮನೆಯ ಹೆಂಗಸರಿಗೆ ಖರೀದಿ ಮಾಡಿದ್ದಾರೆ ಅಂತ ಥಟ್ಟನೆ ನಿಮ್ಮ ತಲೆಗೆ ಹೋಗುತ್ತೆ. ನಿಮ್ಮೆಲ್ಲ ಊಹೆಯನ್ನು ಸುಳ್ಳು ಮಾಡಿ ನಿಮ್ಮ ಊಹೆಗೆ ನಿಲುಕದ ರೀತಿಯಲ್ಲಿ ಆತ ಬಳಸುತ್ತಿರೋದು ತಾನು ಬೆಳೆಯುತ್ತಿರುವ ಬೆಳೆಗಳ ಕೀಟನಾಶಕವಾಗಿ. ಅಂದರೆ ಹುಬ್ಬೇರಿಸಬೇಡಿ, ಖಂಡಿತ ನಿಜ. ಸಾಮಾನ್ಯವಾಗಿ ರೈತರೆಲ್ಲ ತೋಟದ ಬೆಳೆಗಳನ್ನು ಬೆಳೆಯಬೇಕಾದರೆ ನಾನಾ ಹೆಸರಿನ ಫರ್ಟಿಲೈಸರ್ಗಳ ಕಂಪನಿಗಳ ಮೊರೆ ಹೋಗ್ತಾರೆ. ಖರ್ಚು ಕೂಡ ದುಬಾರಿಯಾಗುತ್ತದೆ. ಇನ್ನು ಅವರು ಬಳಸುವ ಕೀಟನಾಶಕಗಳ ಮೇಲೆ ಪರಿಣಾಮಕಾರಿಯಾಗ್ತವೆ ಅಂತ ರೈತ ಅಂದ್ಕೊಂಡಿದ್ರೆ ಕೆಲ ಕೀಟನಾಶಕಗಳು ರೈತನ ನಿರೀಕ್ಷೆಯನ್ನು ಹುಸಿಗೊಳಿಸ್ತವೆ. ಅಂಗಡಿಯಲ್ಲಿ ಕೆಮಿಕಲ್ ಪೆಸ್ಟಿಸೈಡ್ಸ್ ತೊಗೊಂಬಂದು ಹೊಡಿಬೇಕಾದ್ರೆ ತರಕಾರಿ ಮತ್ತು ಹೂವಿನ ಬೆಳೆಗಳಿಗೆ ಒಂದು ಸರ್ತಿಗೆ 1 ಎಕರೆಗೆ ಏನಿಲ್ಲ ಅಂದ್ರೂ 2,000ದಿಂದ 2,500 ರೂಪಾಯಿ ಖರ್ಚಾಗ್ತದೆ. ಅದರಲ್ಲಿ ಏನಂದರೆ ಕೆಮಿಕಲ್ಸು ತರಕಾರಿ ಬೆಳೆಗಳಲ್ಲಿ ಜೇನುಹುಳುಗಳು ಪಾಲಿನೇಷನ್ ಆಗೋದ್ರಿಂದ ಇಳುವರಿ ಜಾಸ್ತಿ ಆಗ್ತದೆ. ನಾವು ಕೆಮಿಕಲ್ ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡೋದ್ರಿಂದ ಜೇನುಹುಳುಗಳು ಪಾಲಿನೇಷನ್ ಮಾಡೋದಕ್ಕೆ ಬರೋದಿಲ್ಲ. ನಾವಿವಾಗ ಸೌತೆಕಾಯಿ ಬೆಳೆ ಬೆಳೆದಿದ್ದೇವೆ, ಇದಕ್ಕೆ ಪಾಲಿನೇಷನ್ ಆದ್ರೇ ಇಳುವರಿ ಬರೋದು. ನಾವು ಕೆಮಿಕಲ್ ಪೆಸ್ಟಿಸೈಡ್ಸ್ ಏನಾದರೂ ಸ್ಪ್ರೇ ಮಾಡಿದ್ರೆ ಜೇನುಹುಳುಗಳು ಬರೋದು ಕಡಿಮೆ ಆಗಿಬಿಟ್ಟು ನಮಗೆ ಆಟೋಮೆಟಿಕ್ಕಾಗಿ ಇಳುವರಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರವಾಗಿ ನಾವು ಈ ಥರ ಆರ್ಗ್ಯಾನಿಕ್ಕು ಇದರಲ್ಲೂ ಕೆಮಿಕಲ್ ಇರ್ತದೆ, ಆದರೆ ಕಡಿಮೆ ಲೆವೆಲ್ನಲ್ಲಿರ್ತದೆ. ಅದರಿಂದ ನಮಗೆ ಕೀಟಗಳನ್ನೂ ನಿಯಂತ್ರಣ ಆಗ್ತದೆ. ಜೇನುಹುಳುಗಳು ಬಂದು ಪಾಲಿನೇಷನ್ ಮಾಡೋದಕ್ಕೂ ಏನು ತೊಂದರೆ ಆಗೋದಿಲ್ಲ. ಅದರಿಂದ ಇಳುವರಿನಲ್ಲೂ ಜಾಸ್ತಿ ಆಗ್ತದೆ, ಖರ್ಚು ಕಡಿಮೆ ಆಗ್ತದೆ. ಅದಕ್ಕೆ ಭಿನ್ನವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಿಹಳ್ಳಿಯ ರೈತ ಪುಟ್ಟರಾಜು ಕೀಟಗಳ ನಿಯಂತ್ರಣಕ್ಕಾಗಿ ಬಳಸ್ತಾ ಇರೋದು ಮಿರಿಂಡಾ, ಕೋಕಾ-ಕೋಲಾ, ಥಮ್ಸ್ ಅಪ್ ನಂತಹ ತಂಪು ಪಾನೀಯಗಳು ಹಾಗೂ ಪತಾಂಜಲಿ ಕೇಶವರ್ಧನೆಯನ್ನ. ಕೀಟನಾಶಕಗಳಾದರೆ ಎಕರೆಗೆ 2,000ರಿಂದ 3,000 ರೂಪಾಯಿಗಳವರೆಗೆ ಖರ್ಚಾಗುತ್ತದೆ. ಆದರೆ ಈ ಪುಟ್ಟರಾಜು ಎಕರೆಗೆ 200ರಿಂದ 300 ರೂಪಾಯಿವರೆಗೆ ಖರ್ಚು ಮಾಡಿ ಕೀಟಗಳ ಹತೋಟಿಯನ್ನ ತರುವುದರ ಜೊತೆಗೆ ಬೆಳೆಗಳ ವೃದ್ಧಿಗೂ ಇದು ಸಹಕಾರಿಯಾಗುತ್ತದೆ ಅಂತ ಖುಷಿಯಾಗಿ ಹೇಳ್ತಾರೆ. ಎರಡು ಲೀಟ್ರ್ ಫಾಂಟಾ ಅಥವಾ ಥಮ್ಸಪ್ಪು, ಕೋಕಾ-ಕೋಲಾ, ಪೆಪ್ಸಿ ಇದು ತೊಗೊಂಡ್ರೆ ಒಂದು 200 ಲೀಟ್ರ್ ನೀರಿಗೆ ಆಗ್ತದೆ. ನಾವು ಅದ್ರ ಜೊತೆಗೆ ಪತಂಜಲಿ ಶಾಂಪೂ ಬಳಸ್ತೀವಿ. ಶಾಂಪೂ ಏನಂದರೆ ಅದನ್ನು ಒಂದು 200 ಲೀಟ್ರ್ ಡ್ರಮ್ಗೆ ಒಂದು 25 ml ಹಾಕೋದ್ರಿಂದ ಸ್ಪ್ರೇ ನಮಗೆ ಇವಾಗ ನಾವು ಸ್ಟಿಕ್ಕರ್ ಬಳಸ್ತೀವಲ್ವ, ಗಮ್ ಅಂತಂದ್ಬಿಟ್ಟು ಔಷಧಿ ಸ್ಪ್ರೇ ಮಾಡಬೇಕಾದ್ರೆ ಅದು ಕಾಸ್ಟ್ ಜಾಸ್ತಿನೇ. ನಾವು ಇದು ಪೆಸ್ಟಿಸೈಡ್ಸ್ ಅಂಗಡಿನಲ್ಲಿ ತೊಗೊಂಡ್ರೆ ಗಮ್ ಕೂಡ 1 ಲೀಟ್ರು ಇವತ್ತು 800 ರೂಪಾಯಿ 900 ರೂಪಾಯಿ ಇದೆ. ಅದೇ ನಾವು ಇವಾಗ ಪತಂಜಲಿ ಶಾಂಪೂ ಬಳಸೋದ್ರಿಂದ ಅದರಲ್ಲಿ ಆರ್ಗ್ಯಾನಿಕ್ ಇದು ಇರುತ್ತದೆ. ಅದ್ರ ಜೊತೆಗೆ ಸ್ಟಿಕ್ಕಿಂಗು ಚೆನ್ನಾಗಾಗ್ತದೆ, ಸ್ಪ್ರೇನೂ ಯೂನಿಫಾರ್ಮಾಗಿ ಒಂದೇ ಲೆವೆಲ್ನಲ್ಲಿ ಆಗೋದ್ರಿಂದ ಖರ್ಚು ಅದರಲ್ಲೂ ನಾವು ಉಳಿತಾಯ ಮಾಡ್ಬೋದು ಖರ್ಚನ್ನ. ಈ ಥರದ್ದು ನಾವು ಕಡಿಮೆ ಖರ್ಚಿನಲ್ಲೇ ಬಳಸೋವಂಥ ಇದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಖರ್ಚು ಕಡಿಮೆ ಮಾಡಿಕೊಂಡು ಇಳುವರಿ ಮತ್ತು ಇದರಲ್ಲೂ ಹೆಚ್ಚು ಮಾಡ್ಕೊಳ್ಬೋದು. ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಕೊಳ್ಬೋದು, ಆದಾಯ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ರೈತ ಪುಟ್ಟರಾಜು ಒಟ್ಟು 4.5 ಎಕರೆ ಜಮೀನಿನಲ್ಲಿ ಹೂ ತರಕಾರಿಗಳನ್ನು ಬೆಳೆಯುತ್ತಿದ್ದಾರೆ.
ರಾಸಾಯನಿಕ ಕೀಟನಾಶಕಗಳನ್ನ ಬಳಸುವುದರಿಂದ ಅದರಲ್ಲಿನ ವಿಷಯುಕ್ತ ಅಂಶಗಳು ಗಿಡಗಳಿಗೆ ಸೇರಿ ಬೆಳೆಯ ವೃದ್ಧಿ ಸರಿಯಾಗಿ ಆಗುವುದಿಲ್ಲ. ಇನ್ನು ನಾನು ಬಳಸುತ್ತಿರುವ ತಂಪು ಪಾನೀಯ ಜೇನುನೊಣಗಳನ್ನ ಆಕರ್ಷಿಸುತ್ತದೆ. ಪ್ರತಿಯೊಂದು ಬೆಳೆಯ ವೃದ್ಧಿಗೂ ಕೂಡ ಜೇನುನೊಣಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಇನ್ನು ಸಿಂಪಡಣೆಯಲ್ಲಿ ರಾಸಾಯನಿಕ ಕೀಟನಾಶಕಗಳು ಗಿಡಗಂಟುಗಳನ್ನ ಸರಿಯಾಗಿ ಸೇರುವುದಿಲ್ಲ. ನಾನು ಬಳಸುತ್ತಿರುವ ತಂಪು ಪಾನೀಯ ಕಾಂಡದವರೆಗೆ ಇಳಿದು ಕೀಟಗಳನ್ನು ನಾಶಪಡಿಸುತ್ತದೆ ಅಂತ ಅದರ ಕಾರ್ಯವೈಖರಿಯನ್ನು ತಿಳಿಸುತ್ತಾರೆ. ಸೌತೆ ಗಿಡಕ್ಕೆ ಈಗ ಸ್ಪ್ರೇ ಮಾಡ್ತಾ ಇದ್ದೀವಿ. ಇದನ್ನು ವಾರಕ್ಕೆ ಒಂದು ಸರ್ತಿ ಸ್ಪ್ರೇ ಮಾಡ್ತೀವಿ. 1 ಲೀಟ್ರ್ ನೀರಿಗೆ 10 ml ಫಾಂಟಾ, ಒಂದು ಸರ್ತಿ ಫಾಂಟಾ, ಒಂದು ಸರ್ತಿ ತಮ್ಸಪ್ಪು, ಒಂದು ಸರ್ತಿ ಕೋಕೋ ಕೋಲಾ, ಆ ಥರದ್ದು ಸ್ಪ್ರೇ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ನಮಗೆ ಕುಡಿಗಳು ಚೆನ್ನಾಗಿ ಬರ್ತಾಯಿದೆ. ಇಳುವರಿನೂ ನೋಡಿದ್ರೆ ಕುಡಿ ಇದು ಪಿಂದಿ ಇದು ಎಲ್ಲ ಚೆನ್ನಾಗಿ ಬರ್ತಾಯಿದೆ, ಕಾಯಿ ಪೀಚು ಎಲ್ಲನೂ. ಮತ್ತು ಜೇನುಹುಳುಗಳು ತುಂಬಾ ಓಡಾಡ್ತಾ ಇದ್ದಾವೆ ನಮ್ಮ ತೋಟದಲ್ಲಿ. ಜೇನುಹುಳುಗಳು ಜಾಸ್ತಿ ಓಡಾಡೋದ್ರಿಂದ ಈ ಥರದ್ದು ಈ ತರಕಾರಿ ಬೆಳೆಗಳು ಮತ್ತು ಸೌತೆಕಾಯಿ ಈ ಥರದ ಬೆಳೆಗಳಲ್ಲಿ ಆಟೋಮೆಟಿಕ್ಕಾಗಿ ಇಳುವರಿ ಜಾಸ್ತಿ ಆಗ್ತದೆ. ಅವು ಪಾಲಿನೇಷನ್ ಮಾಡಿದ್ರೇ ಇಳುವರಿ ಜಾಸ್ತಿ ಆಗೋದು. ಅದರಿಂದ ತುಂಬಾ ಅನುಕೂಲ ಆಗಿದೆ ನಮಗೆ. ರೈತರು ಇಟ್ಟ ಬೆಳೆಯನ್ನು ಕಾಪಾಡಿಕೊಳ್ಳಲು ನಾನಾ ಕಸರತ್ತುಗಳನ್ನ ಮಾಡುತ್ತಾರೆ. ಅದಕ್ಕೆ ಅಂತ ದುಬಾರಿ ವೆಚ್ಚದ ಕೀಟನಾಶಕಗಳನ್ನು ಸಿಂಪಡಿಸುತ್ತಾರೆ. ನಮ್ಮ ಜನ ಮಾತ್ರ ಬೇಸಿಗೆ ಬಂತು ಅಂದ್ರೆ ಸಾಕು ತಂಪು ಪಾನೀಯಗಳ ಮೊರೆ ಹೋಗ್ತಾರೆ. BIS ಪ್ರಕಾರ ಪ್ರತಿಯೊಂದು ತಂಪು ಪಾನೀಯದಲ್ಲೂ 200ರಿಂದ 250ರಷ್ಟು ರಾಸಾಯನಿಕ ಅಂಶಗಳನ್ನು ಹೊಂದಿರುತ್ತದೆ ಅಂತ ದೃಢಪಟ್ಟಿದೆ. ಅದು ಮಾನವನ ದೇಹದ ಮೇಲೆ ನಿಧಾನಗತಿಯಲ್ಲಿ ಪರಿಣಾಮ ಬೀರುವುದರಿಂದ ಜನರಿಗೆ ಅದರ ಅರಿವು ತಿಳಿಯುತ್ತಿಲ್ಲ. ರೈತರ ಉತ್ತೇಜನಕ್ಕಾಗಿ ರೈತ ಬೆಳೆಯುವ ಎಳನೀರಿನಂತ ತಂಪು ಪಾನೀಯವನ್ನು ಆಶ್ರಯಿಸಿದರೆ ರೈತರ ಉನ್ನತೀಕರಣಕ್ಕೆ ಪ್ರತಿಯೊಬ್ಬರು ಸಹಕರಿಸಿದಂತಾಗುತ್ತದೆ.